ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡುವುದೇ ಜೀವನದ ಪರಮ ಸತ್ಯ ಮತ್ತು ಈ ಸತ್ಯವೇ ಮನುಷ್ಯನನ್ನು ಬಂಧನಗಳಿಂದ ಮುಕ್ತಗೊಳಿಸಿ ಪರಮಾತ್ಮನತ್ತ ಕೊಂಡೊಯ್ಯುತ್ತದೆ. ಆತ್ಮೀಯ ಸ್ನೇಹಿತರೆ, ಪರಮ ಪವಿತ್ರವಾದ ಭಗವದ್ಗೀತೆಯ ತತ್ವಗಳನ್ನು ಸರಳವಾಗಿ ಮತ್ತು ಸವಿಸ್ತಾರವಾಗಿ ತಿಳಿಸುವ ಗೀತಾಸಾರ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಓ ಜನಾರ್ದನನೇ, ನೀನು ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠವೆಂದು ಭಾವಿಸುವುದಾದರೆ ಎಲೈ ಕೇಶವನೇ, ನನ್ನನ್ನು ಈ ಭೀಕರವಾದ ಯುದ್ಧದ ಕರ್ಮದಲ್ಲಿ ಏಕೆ ತೊಡಗಿಸುತ್ತಿದ್ದೀಯೆ ಎಂದು ಅರ್ಜುನನು ಕೃಷ್ಣನನ್ನು ಪ್ರಶ್ನಿಸುತ್ತಾನೆ. ಅರ್ಜುನನ ಮನಸ್ಸು ಗೊಂದಲಕ್ಕೀಡಾಗಿದೆ. ಕೃಷ್ಣನ ಮಿಶ್ರ ಮಾತುಗಳಿಂದ ತನ್ನ ಬುದ್ಧಿಯು ಭ್ರಮಿತವಾಗುತ್ತಿದೆ ಎಂದು ಅರ್ಜುನನಿಗೆ ಅನಿಸುತ್ತದೆ. ಆದ್ದರಿಂದ ತನ್ನ ಕಲ್ಯಾಣಕ್ಕಾಗಿ ಯಾವುದಾದರೂ ಒಂದು ನಿಶ್ಚಿತವಾದ ಮಾರ್ಗವನ್ನು ತಿಳಿಸಿಕೊಡಬೇಕೆಂದು ಅವನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾನೆ. ಆಗ ಭಗವಾನ್ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ಎಲೈ ಪಾಪರಹಿತ ಅರ್ಜುನನೇ, ಈ ಲೋಕದಲ್ಲಿ 2 ರೀತಿಯ ನಿಷ್ಠೆಗಳಿವೆ ಎಂದು ನಾನು ಮೊದಲೇ ಹೇಳಿದ್ದೇನೆ. ಒಂದು ಸಾಂಖ್ಯಯೋಗಿಗಳ ಜ್ಞಾನನಿಷ್ಠೆ ಮತ್ತು ಇನ್ನೊಂದು ಯೋಗಿಗಳ ಕರ್ಮನಿಷ್ಠೆ. ಜ್ಞಾನಯೋಗದ ಮೂಲಕ ಇಂದ್ರಿಯಗಳನ್ನು ನಿಯಂತ್ರಿಸಿ ಪರಮಾತ್ಮನನ್ನು ಧ್ಯಾನಿಸುವುದನ್ನು ಸಂನ್ಯಾಸ ಅಥವಾ ಸಾಂಖ್ಯಯೋಗ ಎನ್ನಲಾಗುತ್ತದೆ. ಎರಡನೆಯದು ಕರ್ಮಯೋಗ, ಅಂದರೆ ಯಾವುದೇ ಫಲದ ನಿರೀಕ್ಷೆಯಿಲ್ಲದೆ ನಿಷ್ಕಾಮವಾಗಿ ಕೆಲಸ ಮಾಡುವುದು. ಮನುಷ್ಯನು ಕೇವಲ ಕರ್ಮಗಳನ್ನು ಮಾಡದಿರುವುದರಿಂದಲೇ ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡೆಯಲಾರನು ಮತ್ತು ಕೇವಲ ಕರ್ಮಗಳನ್ನು ತ್ಯಜಿಸುವುದರಿಂದಲೇ ಸನ್ಯಾಸಿಯೂ ಆಗಲಾರನು. ನಿಸ್ಸಂದೇಹವಾಗಿ ಯಾವುದೇ ಮನುಷ್ಯನು ಒಂದು ಕ್ಷಣವೂ ಸಹ ಕರ್ಮ ಮಾಡದೇ ಇರಲಾರನು. ಏಕೆಂದರೆ ಪ್ರಕೃತಿಯ ಗುಣಗಳು ಪ್ರತಿಯೊಬ್ಬರನ್ನೂ ಕರ್ಮದಲ್ಲಿ ತೊಡಗಿಸುತ್ತವೆ. ಯಾವ ಮೂಢನು ತನ್ನ ಕರ್ಮೇಂದ್ರಿಯಗಳನ್ನು ಹಠದಿಂದ ತಡೆದು ಮನಸ್ಸಿನಲ್ಲಿ ಇಂದ್ರಿಯ ವಿಷಯಗಳನ್ನು ಸ್ಮರಿಸುತ್ತಿರುತ್ತಾನೋ ಅಂತಹವನನ್ನು ಮಿಥ್ಯಾಚಾರಿ ಅಥವಾ ವೇಷಧಾರಿ ಎಂದು ಕರೆಯಲಾಗುತ್ತದೆ. ಆದರೆ ಅರ್ಜುನನೇ, ಯಾವ ಮನುಷ್ಯನು ತನ್ನ ಮನಸ್ಸಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿ ಆಸಕ್ತಿಯಿಲ್ಲದೆ ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನು ಆಚರಿಸುತ್ತಾನೋ ಅವನೇ ಶ್ರೇಷ್ಠನು. ಆದ್ದರಿಂದ ನೀನು ಶಾಸ್ತ್ರವಿಹಿತವಾದ ಕರ್ಮವನ್ನೇ ಮಾಡು, ಏಕೆಂದರೆ ಕರ್ಮ ಮಾಡದಿರುವುದಕ್ಕಿಂತ ಕರ್ಮ ಮಾಡುವುದೇ ಲೇಸು. ಕರ್ಮ ಮಾಡದಿದ್ದರೆ ನಿನ್ನ ಶರೀರ ಯಾತ್ರೆಯೂ ಸಹ ಸಾಗುವುದಿಲ್ಲ. ಅರ್ಜುನನೇ, ಯಜ್ಞಕ್ಕಾಗಿ ಮಾಡದ ಕರ್ಮಗಳು ಈ ಲೋಕದಲ್ಲಿ ಬಂಧನವನ್ನು ಉಂಟುಮಾಡುತ್ತವೆ. ಆದ್ದರಿಂದ ನೀನು ಆಸಕ್ತಿಯನ್ನು ತೊರೆದು ಯಜ್ಞಕ್ಕಾಗಿ ಕರ್ಮವನ್ನು ಆಚರಿಸು. ಸೃಷ್ಟಿಯ ಆರಂಭದಲ್ಲಿ ಪ್ರಜಾಪತಿ ಬ್ರಹ್ಮನು ಯಜ್ಞದೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿ, ಈ ಯಜ್ಞದ ಮೂಲಕ ನೀವು ವೃದ್ಧಿ ಹೊಂದಿರಿ ಮತ್ತು ಇದು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಲಿ ಎಂದು ಹೇಳಿದನು. ಯಜ್ಞದಿಂದ ದೇವತೆಗಳನ್ನು ತೃಪ್ತಿಪಡಿಸಿ ಆಗ ಆ ದೇವತೆಗಳು ನಿಮ್ಮನ್ನು ತೃಪ್ತಿಪಡಿಸುತ್ತಾರೆ. ಹೀಗೆ ಒಬ್ಬರಿಗೊಬ್ಬರು ನಿಷ್ಕಾಮವಾಗಿ ಸಹಾಯ ಮಾಡಿಕೊಳ್ಳುವುದರಿಂದ ನೀವು ಪರಮ ಕಲ್ಯಾಣವನ್ನು ಪಡೆಯುತ್ತೀರಿ. ಯಜ್ಞದಿಂದ ಸಂತುಷ್ಟರಾದ ದೇವತೆಗಳು ನೀವು ಕೇಳದೆಯೇ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ. ಆದರೆ ದೇವತೆಗಳು ನೀಡಿದ ಭೋಗಗಳನ್ನು ಅವರಿಗೆ ಅರ್ಪಿಸದೆ ಅನುಭವಿಸುವವನು ಕಳ್ಳನಿಗೆ ಸಮಾನನಾಗಿರುತ್ತಾನೆ. ಯಜ್ಞದ ಶೇಷವನ್ನು ಉಣ್ಣುವ ಸಜ್ಜನರು ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಆದರೆ ಯಾರು ಕೇವಲ ತಮ್ಮ ದೇಹದ ಪೋಷಣೆಗಾಗಿ ಆಹಾರವನ್ನು ಬೇಯಿಸುತ್ತಾರೋ ಅವರು ಪಾಪವನ್ನೇ ಉಣ್ಣುತ್ತಾರೆ. ಎಲ್ಲಾ ಪ್ರಾಣಿಗಳು ಆಹಾರದಿಂದ ಹುಟ್ಟುತ್ತವೆ. ಆಹಾರವು ಮಳೆಯಿಂದ ಉತ್ಪತ್ತಿಯಾಗುತ್ತದೆ. ಮಳೆಯು ಯಜ್ಞದಿಂದ ಸಂಭವಿಸುತ್ತದೆ ಮತ್ತು ಯಜ್ಞವು ವಿಹಿತ ಕರ್ಮಗಳಿಂದ ಉಂಟಾಗುತ್ತದೆ. ಕರ್ಮವು ವೇದಗಳಿಂದ ಉದ್ಭವಿಸಿದೆ ಮತ್ತು ವೇದಗಳು ಅಕ್ಷರ ಸ್ವರೂಪನಾದ ಪರಮಾತ್ಮನಿಂದ ಪ್ರಕಟವಾಗಿವೆ. ಆದ್ದರಿಂದ ಸರ್ವವ್ಯಾಪಿಯಾದ ಪರಮಾತ್ಮನು ಯಾವಾಗಲೂ ಯಜ್ಞದಲ್ಲಿ ನೆಲೆಸಿರುತ್ತಾನೆ. ಎಲೈ ಪಾರ್ಥನೆ, ಈ ಲೋಕದಲ್ಲಿ ಪ್ರವರ್ತಿತವಾದ ಈ ಚಕ್ರವನ್ನು ಅನುಸರಿಸಿದವನು ಇಂದ್ರಿಯ ಸುಖಗಳಲ್ಲಿ ಮಗ್ನನಾಗಿ ಪಾಪ ಜೀವನವನ್ನು ನಡೆಸುತ್ತಾ ವ್ಯರ್ಥವಾಗಿ ಬದುಕುತ್ತಾನೆ. ಆದರೆ ಯಾವ ಮನುಷ್ಯನು ಆತ್ಮದಲ್ಲಿಯೇ ರಮಿಸುತ್ತಾನೋ, ಆತ್ಮದಲ್ಲಿಯೇ ತೃಪ್ತನಾಗಿರುತ್ತಾನೋ ಅಂತಹವನಿಗೆ ಯಾವುದೇ ಕರ್ತವ್ಯವಿರುವುದಿಲ್ಲ. ಆತ್ಮ ಅಂದರೆ ಪರಮಸತ್ಯ. ಯಾರು ಸತ್ಯವನ್ನು ಅರಿತು ಸತ್ಯದಲ್ಲಿಯೇ ಬದುಕುತ್ತಾರೋ ಅವರಿಗೆ ಈ ಪ್ರಪಂಚದಲ್ಲಿ ಕರ್ಮ ಮಾಡುವುದರಿಂದಾಗಲಿ ಅಥವಾ ಮಾಡದಿರುವುದರಿಂದಾಗಲಿ ಯಾವುದೇ ಸ್ವಾರ್ಥ ಪ್ರಯೋಜನವಿರುವುದಿಲ್ಲ. ಆದರೂ ಅಂತಹ ಜ್ಞಾನಿಗಳು ಲೋಕ ಸಂಗ್ರಹಕ್ಕಾಗಿ ಕೆಲಸ ಮಾಡುತ್ತಾರೆ. ಆದ್ದರಿಂದ ನೀನು ಯಾವಾಗಲೂ ಆಸಕ್ತಿಯಿಲ್ಲದೆ ನಿನ್ನ ಕರ್ತವ್ಯವನ್ನು ಮಾಡು, ಏಕೆಂದರೆ ಆಸಕ್ತಿಯಿಲ್ಲದೆ ಕರ್ಮ ಮಾಡುವ ಮನುಷ್ಯನು ಪರಮಾತ್ಮನನ್ನು ಹೊಂದುತ್ತಾನೆ. ಜನಕ ಮಹಾರಾಜರಂತಹ ಜ್ಞಾನಿಗಳು ಸಹ ಕರ್ಮದ ಮೂಲಕವೇ ಪರಮಸಿದ್ಧಿಯನ್ನು ಪಡೆದರು. ಆದ್ದರಿಂದ ಲೋಕ ಕಲ್ಯಾಣದ ದೃಷ್ಟಿಯಿಂದ ನೀನು ಕರ್ಮ ಮಾಡುವುದು ಉಚಿತವಾಗಿದೆ. ಶ್ರೇಷ್ಠನಾದವನು ಏನನ್ನು ಆಚರಿಸುತ್ತಾನೋ ಅದನ್ನೇ ಇತರ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಅವನು ಯಾವುದನ್ನು ಪ್ರಮಾಣವೆಂದು ಅಂಗೀಕರಿಸುತ್ತಾನೋ ಲೋಕವು ಅದನ್ನೇ ಅನುಸರಿಸುತ್ತದೆ. ಅರ್ಜುನನೇ, ಈ 3 ಲೋಕಗಳಲ್ಲಿ ನನಗೆ ಮಾಡಬೇಕಾದ ಕೆಲಸ ಯಾವುದೂ ಇಲ್ಲ ಮತ್ತು ಪಡೆಯಬೇಕಾದದ್ದು ಯಾವುದೂ ಇಲ್ಲ. ಆದರೂ ನಾನು ಕರ್ಮದಲ್ಲಿ ತೊಡಗಿದ್ದೇನೆ. ಒಂದು ವೇಳೆ ನಾನು ಜಾಗರೂಕನಾಗಿ ಕರ್ಮದಲ್ಲಿ ತೊಡಗದಿದ್ದರೆ ಮನುಷ್ಯರೆಲ್ಲರೂ ಎಲ್ಲಾ ರೀತಿಯಿಂದಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ನಾನು ಕರ್ಮ ಮಾಡದಿದ್ದರೆ ಈ ಲೋಕಗಳೆಲ್ಲವೂ ನಾಶವಾಗುತ್ತವೆ ಮತ್ತು ನಾನು ವರ್ಣಸಂಕರಕ್ಕೆ ಕಾರಣವಾಗಿ ಪ್ರಜೆಗಳನ್ನು ನಾಶ ಮಾಡಿದಂತಾಗುತ್ತದೆ. ಅಜ್ಞಾನಿಗಳು ಕರ್ಮದಲ್ಲಿ ಆಸಕ್ತರಾಗಿ ಕೆಲಸ ಮಾಡುವಂತೆ ಜ್ಞಾನಿಯಾದವನು ಆಸಕ್ತಿಯಿಲ್ಲದೆ ಲೋಕ ಸಂಗ್ರಹಕ್ಕಾಗಿ ಕೆಲಸ ಮಾಡಬೇಕು. ಜ್ಞಾನಿಯು ಅಜ್ಞಾನಿಗಳ ಬುದ್ಧಿಯಲ್ಲಿ ಗೊಂದಲವನ್ನು ಉಂಟು ಮಾಡಬಾರದು, ಬದಲಾಗಿ ತಾನು ಸ್ವತಃ ಕರ್ಮಗಳನ್ನು ಮಾಡುತ್ತಾ ಅವರು ಕರ್ಮ ಮಾಡುವಂತೆ ಪ್ರೇರೇಪಿಸಬೇಕು. ವಾಸ್ತವವಾಗಿ ಎಲ್ಲಾ ಕರ್ಮಗಳು ಪ್ರಕೃತಿಯ ಗುಣಗಳಿಂದಲೇ ಮಾಡಲ್ಪಡುತ್ತವೆ. ಆದರೆ ಅಹಂಕಾರದಿಂದ ಮೋಹಿತನಾದ ಮನುಷ್ಯನು ನಾನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾನೆ.
ಆದರೆ ಸತ್ವರಜಸ್ ಮತ್ತು ತಮಸ್ ಗುಣಗಳ ವಿಭಾಗವನ್ನು ಅರಿತ ಜ್ಞಾನಿಯು ಗುಣಗಳಲ್ಲಿ ವರ್ತಿಸುತ್ತಿವೆ ಎಂದು ತಿಳಿದು ಆಸಕ್ತನಾಗುವುದಿಲ್ಲ. ಪ್ರಕೃತಿಯ ಗುಣಗಳಿಂದ ಮರುಳಾದವರು ಗುಣಗಳ ಕಾರ್ಯಗಳಲ್ಲಿ ಆಸಕ್ತರಾಗುತ್ತಾರೆ. ಅಂತಹ ಅಲ್ಪಜ್ಞಾನಿಗಳನ್ನು ಪೂರ್ಣಜ್ಞಾನಿಯು ವಿಚಲಿತಗೊಳಿಸಬಾರದು. ಆದ್ದರಿಂದ ಅರ್ಜುನನೇ, ನಿನ್ನ ಎಲ್ಲಾ ಕರ್ಮಗಳನ್ನು ಅಂತರಾತ್ಮನಾದ ನನಗೆ ಅರ್ಪಿಸಿ ಆಶೆಯಿಲ್ಲದೆ, ಮಮಕಾರವಿಲ್ಲದೆ ಮತ್ತು ಸಂತಾಪವಿಲ್ಲದೆ ಯುದ್ಧ ಮಾಡು. ಯಾರು ನನ್ನ ಈ ಮತವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾರೋ ಅವರು ಕರ್ಮಬಂಧನಗಳಿಂದ ಮುಕ್ತರಾಗುತ್ತಾರೆ. ಆದರೆ ಯಾರು ನನ್ನ ಉಪದೇಶವನ್ನು ದೂಷಿಸುತ್ತಾ ಅನುಸರಿಸುವುದಿಲ್ಲವೋ ಅವರು ಎಲ್ಲಾ ಜ್ಞಾನದಲ್ಲಿಯೂ ಮೂಢರೆಂದು ಮತ್ತು ನಾಶ ಹೊಂದಿದವರೆಂದು ತಿಳಿ. ಹೀಗೆ ಶ್ರೀಕೃಷ್ಣ ಮತ್ತು ಅರ್ಜುನನ ಸಂವಾದದ ಉಪನಿಷತ್ತು ಬ್ರಹ್ಮವಿದ್ಯೆ ಮತ್ತು ಯೋಗಶಾಸ್ತ್ರವಾದ ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗ ಎಂಬ 3ನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಈಗ ನಾವು ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗದ ಬಗ್ಗೆ ತಿಳಿಯೋಣ. ಭಗವಂತನು ಹೇಳುತ್ತಾನೆ, ನಾನು ಈ ಅವಿನಾಶಿಯಾದ ಯೋಗವನ್ನು ಮೊದಲು ಸೂರ್ಯನಿಗೆ ತಿಳಿಸಿದೆನು. ಸೂರ್ಯನು ತನ್ನ ಮಗನಾದ ಮನುವಿಗೆ ತಿಳಿಸಿದನು ಮತ್ತು ಮನುವು ತನ್ನ ಮಗನಾದ ಇಕ್ಷ್ವಾಕು ರಾಜನಿಗೆ ಹೇಳಿದನು. ಹೀಗೆ ಪರಂಪರೆಯಿಂದ ಬಂದ ಈ ಯೋಗವನ್ನು ರಾಜರ್ಷಿಗಳು ತಿಳಿದಿದ್ದರು. ಆದರೆ ಕಾಲಕ್ರಮೇಣ ಈ ಯೋಗವು ಭೂಲೋಕದಲ್ಲಿ ನಾಶವಾಯಿತು. ನೀನು ನನ್ನ ಭಕ್ತನು ಮತ್ತು ಪ್ರಿಯಮಿತ್ರನೂ ಆಗಿರುವುದರಿಂದ ಈ ಪುರಾತನವಾದ ರಹಸ್ಯಮಯ ಯೋಗವನ್ನು ಇಂದು ನಿನಗೆ ತಿಳಿಸುತ್ತಿದ್ದೇನೆ. ಆಗ ಅರ್ಜುನನು ಕೇಳುತ್ತಾನೆ, ನಿನ್ನ ಜನ್ಮವು ಇತ್ತೀಚಿನದು, ಆದರೆ ಸೂರ್ಯನ ಜನ್ಮವು ಕಲ್ಪದ ಆರಂಭದಲ್ಲಿ ಅತಿ ಪುರಾತನವಾದುದು. ಹಾಗಿದ್ದ ಮೇಲೆ ನೀನೇ ಆದಿಯಲ್ಲಿ ಈ ಯೋಗವನ್ನು ಹೇಳಿದೆ ಎಂದು ನಾನು ಹೇಗೆ ತಿಳಿಯಲಿ? ಭಗವಂತನು ಹೇಳುತ್ತಾನೆ, ಅರ್ಜುನನೇ, ನಿನಗೂ ಅನೇಕ ಜನ್ಮಗಳು ಕಳೆದಿವೆ. ಅವುಗಳನ್ನೆಲ್ಲ ನಾನು ಬಲ್ಲೆ, ಆದರೆ ನೀನು ಅವುಗಳನ್ನು ಅರಿಯೆ. ನಾನು ಜನ್ಮರಹಿತನೂ ಅವಿನಾಶಿಯೂ ಮತ್ತು ಸಮಸ್ತ ಪ್ರಾಣಿಗಳಿಗೆ ಈಶ್ವರನೂ ಆಗಿದ್ದರೂ ಸಹ ನನ್ನ ಪ್ರಕೃತಿಯನ್ನು ಅಧೀನದಲ್ಲಿಟ್ಟುಕೊಂಡು ನನ್ನ ಮಾಯೆಯಿಂದ ಅವತರಿಸುತ್ತೇನೆ. ಎಲೈ ಭಾರತನೇ, ಯಾವಾಗ ಧರ್ಮಕ್ಕೆ ಹಾನಿಯುಂಟಾಗುತ್ತದೋ ಮತ್ತು ಅಧರ್ಮವು ಹೆಚ್ಚಾಗುತ್ತದೋ ಆಗ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ, ಅಂದರೆ ಅವತಾರ ತಾಳುತ್ತೇನೆ. ಸಾಧುಗಳನ್ನು ರಕ್ಷಿಸಲು, ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಸುಸ್ಥಾಪಿತಗೊಳಿಸಲು ನಾನು ಯುಗಯುಗಗಳಲ್ಲಿಯೂ ಸಂಭವಿಸುತ್ತೇನೆ. ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯವಾದವುಗಳು. ಇದನ್ನು ಯಾರು ತತ್ವತಃ ಅರಿಯುತ್ತಾರೋ ಅವರು ದೇಹವನ್ನು ತ್ಯಜಿಸಿದ ಮೇಲೆ ಪುನರ್ಜನ್ಮವನ್ನು ಪಡೆಯದೆ ನನ್ನನ್ನೇ ಹೊಂದುತ್ತಾರೆ. ಹಿಂದೆಯೂ ಸಹ ಅನೇಕರು ರಾಗ, ಭಯ ಮತ್ತು ಕ್ರೋಧಗಳನ್ನು ತೊರೆದು ನನ್ನಲ್ಲಿಯೇ ಮಗ್ನರಾಗಿ ಜ್ಞಾನವೆಂಬ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಪಡೆದಿದ್ದಾರೆ. ಅರ್ಜುನನೇ, ಯಾರು ನನ್ನನ್ನು ಹೇಗೆ ಭಜಿಸುತ್ತಾರೋ ಅವರನ್ನು ನಾನು ಹಾಗೆಯೇ ಅನುಗ್ರಹಿಸುತ್ತೇನೆ. ಏಕೆಂದರೆ ಮನುಷ್ಯರೆಲ್ಲರೂ ಎಲ್ಲಾ ಮಾರ್ಗಗಳಿಂದ ನನ್ನನ್ನೇ ಅನುಸರಿಸುತ್ತಾರೆ. ಈ ಮನುಷ್ಯ ಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸುವವರು ದೇವತೆಗಳನ್ನು ಪೂಜಿಸುತ್ತಾರೆ, ಏಕೆಂದರೆ ಕರ್ಮದ ಫಲವು ಇಲ್ಲಿ ಬೇಗನೆ ದೊರೆಯುತ್ತದೆ. ಗುಣ ಮತ್ತು ಕರ್ಮಗಳ ವಿಭಾಗಕ್ಕೆ ಅನುಗುಣವಾಗಿ 4 ವರ್ಣಗಳನ್ನು ನಾನೇ ಸೃಷ್ಟಿಸಿದ್ದೆನು. ಅವುಗಳಿಗೆ ನಾನೇ ಕರ್ತೃವಾಗಿದ್ದರೂ ಸಹ ನನ್ನನ್ನು ಅಕರ್ತೃ ಮತ್ತು ಅವ್ಯಯನೆಂದು ತಿಳಿ. ಕರ್ಮಗಳು ನನ್ನನ್ನು ಅಂಟುವುದಿಲ್ಲ ಮತ್ತು ನನಗೆ ಕರ್ಮಫಲಗಳಲ್ಲಿ ಆಸಕ್ತಿಯಿಲ್ಲ. ಯಾರು ನನ್ನನ್ನು ಹೀಗೆ ಅರಿಯುತ್ತಾರೋ ಅವರು ಕರ್ಮಗಳಿಂದ ಬಂಧಿತರಾಗುವುದಿಲ್ಲ. ಹಿಂದಿನ ಮುಮುಕ್ಷುಗಳು ಸಹ ಈ ರೀತಿ ತಿಳಿದೇ ಕರ್ಮಗಳನ್ನು ಮಾಡಿದರು. ಆದ್ದರಿಂದ ನೀನು ಸಹ ನಿನ್ನ ಪೂರ್ವಜರು ಮಾಡಿದಂತೆ ಕರ್ಮವನ್ನೇ ಮಾಡು. ಕರ್ಮ ಎಂದರೇನು ಮತ್ತು ಅಕರ್ಮ ಎಂದರೇನು ಎಂಬುದನ್ನು ನಿರ್ಧರಿಸುವಲ್ಲಿ ಜ್ಞಾನಿಗಳು ಸಹ ಮೋಹಕ್ಕೊಳಗಾಗುತ್ತಾರೆ. ಆದ್ದರಿಂದ ಯಾವ ಕರ್ಮವನ್ನು ತಿಳಿದರೆ ನೀನು ಅಶುಭದಿಂದ, ಅಂದರೆ ಕರ್ಮ ಬಂಧನದಿಂದ ಮುಕ್ತನಾಗುವೆಯೋ ಅಂತಹ ಕರ್ಮದ ತತ್ವವನ್ನು ನಿನಗೆ ವಿವರಿಸುತ್ತೇನೆ. ಕರ್ಮದ ಸ್ವರೂಪವನ್ನು ತಿಳಿಯಬೇಕು, ಅಕರ್ಮದ ಸ್ವರೂಪವನ್ನು ತಿಳಿಯಬೇಕು ಮತ್ತು ವಿಕರ್ಮದ ಸ್ವರೂಪವನ್ನು ತಿಳಿಯಬೇಕು, ಏಕೆಂದರೆ ಕರ್ಮದ ಗತಿಯು ಅತಿ ಗಹನವಾದುದು. ಯಾರು ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಕಾಣುತ್ತಾರೋ ಅವರೇ ಮನುಷ್ಯರಲ್ಲಿ ಬುದ್ಧಿವಂತರು ಮತ್ತು ಅವರೇ ಯೋಗಿಗಳು. ಯಾರ ಎಲ್ಲಾ ಕಾರ್ಯಗಳು ಕಾಮನೆ ಮತ್ತು ಸಂಕಲ್ಪಗಳಿಂದ ಮುಕ್ತವಾಗಿವೆಯೋ ಮತ್ತು ಯಾರ ಕರ್ಮಗಳು ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟು ಹೋಗಿವೆಯೋ ಅಂತಹವನನ್ನು ಜ್ಞಾನಿಗಳು ಪಂಡಿತನೆಂದು ಕರೆಯುತ್ತಾರೆ. ಕರ್ಮಫಲದ ಆಸಕ್ತಿಯನ್ನು ತ್ಯಜಿಸಿ ಯಾವಾಗಲೂ ತೃಪ್ತನಾಗಿ ಆಶ್ರಯರಹಿತನಾಗಿರುವವನು ಕರ್ಮದಲ್ಲಿ ತೊಡಗಿದ್ದರೂ ಏನನ್ನೂ ಮಾಡದವನಿಗೆ ಸಮಾನನಾಗಿರುತ್ತಾನೆ. ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆದ್ದು ಎಲ್ಲಾ ಭೋಗ ವಸ್ತುಗಳನ್ನು ತ್ಯಜಿಸಿದವನು ಕೇವಲ ಶರೀರ ರಕ್ಷಣೆಗಾಗಿ ಕರ್ಮ ಮಾಡಿದರೂ ಪಾಪವನ್ನು ಹೊಂದುವುದಿಲ್ಲ. ತಾನಾಗಿಯೇ ದೊರೆತ ಲಾಭದಿಂದ ತೃಪ್ತನಾದವನು, ಸುಖ ದುಃಖಗಳನ್ನು ಸಮನಾಗಿ ಕಾಣುವವನು ಮತ್ತು ಮತ್ಸರವಿಲ್ಲದವನು ಯಶಸ್ಸು ಮತ್ತು ಅಪಯಶಸ್ಸುಗಳಲ್ಲಿ ಸಮಚಿತ್ತನಾಗಿರುತ್ತಾನೆ. ಅಂತಹವನು ಕರ್ಮಬಂಧನಕ್ಕೆ ಒಳಗಾಗುವುದಿಲ್ಲ. ಆಸಕ್ತಿಯಿಲ್ಲದ ಮುಕ್ತನಾದ ಮತ್ತು ಜ್ಞಾನದಲ್ಲಿ ನೆಲೆನಿಂತ ಮನಸ್ಸುಳ್ಳವನು ಯಜ್ಞಕ್ಕಾಗಿ ಕರ್ಮ ಮಾಡಿದಾಗ ಅವನ ಎಲ್ಲಾ ಕರ್ಮಗಳು ಸಂಪೂರ್ಣವಾಗಿ ಲೀನವಾಗುತ್ತವೆ. ಅರ್ಪಿಸುವ ಸಾಧನವು ಬ್ರಹ್ಮ, ಅರ್ಪಿಸಲ್ಪಡುವ ಹವಿಸ್ಸು ಬ್ರಹ್ಮರೂಪಿಯಾದ ಅಗ್ನಿಯಲ್ಲಿ ಬ್ರಹ್ಮನೇ ಅರ್ಪಿಸುತ್ತಾನೆ. ಹೀಗೆ ಕರ್ಮದಲ್ಲಿ ಬ್ರಹ್ಮಜ್ಞಾನವನ್ನು ಹೊಂದಿದವನು ಬ್ರಹ್ಮನನ್ನೇ ಪಡೆಯುತ್ತಾನೆ. ಕೆಲವು ಯೋಗಿಗಳು ದೇವತೆಗಳನ್ನು ಉದ್ದೇಶಿಸಿ ಯಜ್ಞ ಮಾಡುತ್ತಾರೆ. ಇನ್ನು ಕೆಲವರು ಬ್ರಹ್ಮರೂಪದ ಅಗ್ನಿಯಲ್ಲಿ ಆತ್ಮವನ್ನೇ ಯಜ್ಞದ ಮೂಲಕ ಅರ್ಪಿಸುತ್ತಾರೆ. ಕೆಲವರು ಶ್ರವಣಾದಿ ಇಂದ್ರಿಯಗಳನ್ನು ಸಂಯಮದ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಇನ್ನು ಕೆಲವರು ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಎಲ್ಲಾ ಇಂದ್ರಿಯಗಳ ಕ್ರಿಯೆಗಳನ್ನು ಮತ್ತು ಪ್ರಾಣದ ಕ್ರಿಯೆಗಳನ್ನು ಜ್ಞಾನದಿಂದ ಪ್ರಕಾಶಿತವಾದ ಆತ್ಮಸಂಯಮ ಯೋಗವೆಂಬ ಅಗ್ನಿಯಲ್ಲಿ ಹೋಮ ಮಾಡುವವರು ಇದ್ದಾರೆ. ಹಾಗೆಯೇ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ
ಮತ್ತು ಸ್ವಾಧ್ಯಾಯ ಜ್ಞಾನಯಜ್ಞಗಳನ್ನು ಮಾಡುವ ಅನೇಕ ತಪಸ್ವಿಗಳಿದ್ದಾರೆ. ಕೆಲವರು ಪ್ರಾಣಾಯಾಮದಲ್ಲಿ ತೊಡಗಿ ಪ್ರಾಣ ಮತ್ತು ಅಪಾನವಾಯುಗಳನ್ನು ನಿಯಂತ್ರಿಸುತ್ತಾರೆ. ಈ ಎಲ್ಲಾ ಯಜ್ಞಗಳನ್ನು ಮಾಡುವವರು ಯಜ್ಞದ ಮೂಲಕ ಪಾಪಗಳನ್ನು ನಾಶಪಡಿಸುತ್ತಾರೆ. ಯಜ್ಞದ ನಂತರ ಉಳಿಯುವ ಅಮೃತವನ್ನು ಉಣ್ಣುವವರು ಸನಾತನ ಬ್ರಹ್ಮನನ್ನು ಹೊಂದುತ್ತಾರೆ. ಯಜ್ಞ ಮಾಡದವನಿಗೆ ಈ ಲೋಕವೇ ಇಲ್ಲದಿರುವಾಗ ಪರಲೋಕವು ಹೇಗೆ ಸಿಕ್ಕೀತು? ಹೀಗೆ ಅನೇಕ ವಿಧದ ಯಜ್ಞಗಳನ್ನು ವೇದಗಳಲ್ಲಿ ವಿವರಿಸಲಾಗಿದೆ. ಇವೆಲ್ಲವೂ ಕರ್ಮದಿಂದಲೇ ಉಂಟಾಗುತ್ತವೆ ಎಂದು ತಿಳಿದರೆ ನೀನು ಮುಕ್ತನಾಗುವೆ. ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಯಜ್ಞವು ಅತ್ಯಂತ ಶ್ರೇಷ್ಠವಾದುದು ಅರ್ಜುನನೇ, ಏಕೆಂದರೆ ಎಲ್ಲಾ ಕರ್ಮಗಳು ಜ್ಞಾನದಲ್ಲಿಯೇ ಅಂತ್ಯಗೊಳ್ಳುತ್ತವೆ. ಆ ಜ್ಞಾನವನ್ನು ನೀನು ತತ್ವಜ್ಞಾನಿಗಳಿಗೆ ಪ್ರಣಾಮ ಮಾಡಿ ಅವರ ಸೇವೆ ಮಾಡಿ ಮತ್ತು ವಿನಯದಿಂದ ಪ್ರಶ್ನಿಸಿ ತಿಳಿದುಕೋ. ಜ್ಞಾನವನ್ನು ಹೊಂದಿದ ಮಹಾತ್ಮರು ನಿನಗೆ ಆ ಜ್ಞಾನದ ಉಪದೇಶ ನೀಡುತ್ತಾರೆ. ಅದನ್ನು ತಿಳಿದ ಮೇಲೆ ನೀನು ಮತ್ತೆ ಇಂತಹ ಮೋಹಕ್ಕೆ ಒಳಗಾಗುವುದಿಲ್ಲ ಮತ್ತು ಎಲ್ಲಾ ಪ್ರಾಣಿಗಳನ್ನು ನನ್ನಲ್ಲಿಯೂ ನಂತರ ನಿನ್ನಲ್ಲಿಯೂ ಕಾಣುವೆ. ನೀನು ಎಲ್ಲಾ ಪಾಪಿಗಳಿಗಿಂತ ಹೆಚ್ಚಿನ ಪಾಪಿಯಾಗಿದ್ದರೂ ಸಹ ಜ್ಞಾನವೆಂಬ ನೌಕೆಯಿಂದ ಪಾಪದ ಸಾಗರವನ್ನು ದಾಟುವೆ. ಉರಿಯುವ ಅಗ್ನಿಯು ಕಟ್ಟಿಗೆಯನ್ನು ಬೂದಿ ಮಾಡುವಂತೆ ಜ್ಞಾನವೆಂಬ ಅಗ್ನಿಯು ಎಲ್ಲಾ ಕರ್ಮಗಳನ್ನು ಸುಟ್ಟು ಹಾಕುತ್ತದೆ. ಈ ಲೋಕದಲ್ಲಿ ಜ್ಞಾನದಂತೆ ಪವಿತ್ರವಾದುದು ಯಾವುದೂ ಇಲ್ಲ. ಕರ್ಮಯೋಗದಲ್ಲಿ ಸಿದ್ಧನಾದ ಮನುಷ್ಯನು ಕಾಲಕ್ರಮೇಣ ಆ ಜ್ಞಾನವನ್ನು ತನ್ನೊಳಗೆ ತಾನೇ ಕಂಡುಕೊಳ್ಳುತ್ತಾನೆ. ಶ್ರದ್ಧಾವಂತನಾದ ಜಿತೇಂದ್ರಿಯನಾದ ಮತ್ತು ಜ್ಞಾನ ಪಡೆಯುವಲ್ಲಿ ತತ್ಪರನಾದವನು ಜ್ಞಾನವನ್ನು ಹೊಂದುತ್ತಾನೆ. ಜ್ಞಾನವನ್ನು ಪಡೆದ ತಕ್ಷಣವೇ ಅವನು ಪರಮಶಾಂತಿಯನ್ನು ಪಡೆಯುತ್ತಾನೆ. ಆದರೆ ಅಜ್ಞಾನಿಯು ಶ್ರದ್ಧೆಯಿಲ್ಲದವನು ಮತ್ತು ಸಂಶಯಾತ್ಮನಾದವನು ನಾಶ ಹೊಂದುತ್ತಾನೆ. ಸಂಶಯಾತ್ಮನಾದವನಿಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ ಮತ್ತು ಸುಖವೂ ಇಲ್ಲ. ಆದ್ದರಿಂದ ಯೋಗದ ಮೂಲಕ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿದವನು ಮತ್ತು ಜ್ಞಾನದ ಮೂಲಕ ಸಂಶಯಗಳನ್ನು ಕಡಿದುಕೊಂಡವನು ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಆದ್ದರಿಂದ ನಿನ್ನ ಹೃದಯದಲ್ಲಿ ಅಜ್ಞಾನದಿಂದ ಹುಟ್ಟಿದ ಈ ಸಂಶಯವನ್ನು ಜ್ಞಾನವೆಂಬ ಖಡ್ಗದಿಂದ ಕಡಿದು ಹಾಕಿ ಸಮತ್ವವೆಂಬ ಯೋಗದಲ್ಲಿ ಸ್ಥಿರವಾಗಿ ನಿಂತು ಯುದ್ಧಕ್ಕೆ ಸಿದ್ಧನಾಗು. ಹೀಗೆ ಶ್ರೀಮದ್ ಭಗವದ್ಗೀತೆಯ ಜ್ಞಾನಕರ್ಮ ಸಂನ್ಯಾಸ ಯೋಗವೆಂಬ 4ನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ. ನಮ್ಮ ಜೀವನದ ಸಂಕಷ್ಟಗಳಿಗೆ ಮತ್ತು ಗೊಂದಲಗಳಿಗೆ ಭಗವದ್ಗೀತೆಯು ನೀಡುವ ಈ ಪರಿಹಾರಗಳು ಅತ್ಯಂತ ಅಮೂಲ್ಯವಾದವು. ಕರ್ಮವನ್ನು ಆಸಕ್ತಿಯಿಲ್ಲದೆ ಮಾಡುವುದು ಮತ್ತು ಜ್ಞಾನದ ಮೂಲಕ ಅಜ್ಞಾನವನ್ನು ತೊರೆಯುವುದು ಹೇಗೆ ಎಂಬುದು ಈ 2 ಅಧ್ಯಾಯಗಳ ಸಾರವಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಗೀತಾಸಾರ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಶ್ರೀಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.